ಶ್ರೀ, ಇದನ್ನ ತಗೊಳ್ಳೋ ಮುಂಚೆ ನಾನು ನಿನಗೇನೋ ಹೇಳಬೇಕು. ಅದೆಲ್ಲ ಆಮೇಲೆ ಜಾನು, ಫಸ್ಟ್ ಇದನ್ನು ತಗೋಬೇಕು. ಒಂದು ನಿಮಿಷ. ಶ್ರೀಗ್ ಹೇಳ್ಬೇಕು, ನಾನು ಈವರೆಗೂ ಅವನ ಅಜ್ಜಿನ ತಪ್ಪು ಸಮಯದಲ್ಲಿ ತಪ್ಪು ಜಾಗದಲ್ಲಿ ಭೇಟಿ ಮಾಡಿ ನನ್ನ ಬಗ್ಗೆ ತುಂಬಾ ತಪ್ಪು ಕಲ್ಪನೆ ಬರೋ ಹಾಗಾಗಿದೆ. ತಪ್ಪು ನಂದು ಅಲ್ಲ, ಅವ್ರದ್ದು ಅಲ್ಲ, ಸಂದರ್ಭದ್ದು. ಈಗ ನನ್ನ ಒಪ್ಪೋಕೆ ಅವ್ರಿಗೆ ಕಷ್ಟ ಆಗುತ್ತೆ. ಒಪ್ದಿರೋ ಸಾಧ್ಯತೆಗಳೇ ಹೆಚ್ಚು. ತಯಾರಾಗಿರೋನು. ಜಾನು, ಅರ್ಜೆಂಟಾಗಿ ಯಾರೋ ಫಾರಿನ್ ಡೆಲಿಗೇಟ್ಸ್ ಬರ್ತಿದಾರಂತೆ. ಒಂದು 10 ನಿಮಿಷ ಮಾತಾಡಿ ಕಳಿಸ್ಬಿಡ್ತೇನೆ. ಹೌದಾ? ನಂಗೂ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಅದೇನೋ ಹೇಳಬೇಕು, ಮಾತಾಡಬೇಕು ಅಂತಿದ್ದೆ. ಹೌದು, ನೀನು ಐ ಲವ್ ಯು ಅಂತ ಹೇಳಿದ್ಮೇಲೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿರಬೇಕು ಸಾಧ್ಯ ಇಲ್ಲ. ಯು ಮೇಡ್ ಮೈ ಡೇ, ಯು ಮೇಡ್ ಮೈ ಲೈಫ್. ಆದ್ರೆ ಒಂದು ಅರ್ಧ ಗಂಟೆ ಅಷ್ಟೇ ಜಾನು, ಬಂದ್ಬಿಡ್ತೀನಿ. ಅರ್ಧ ಗಂಟೆ ಆಗುತ್ತಾ? ಅಪ್ಪ ಕಾಯ್ತಿದ್ದಾರೆ, ಗಾಬರಿ ಆಗ್ತಾರೆ. ನಾಳೆ ಸಿಗ್ತೀನಲ್ಲ, ಅವಾಗ ಹೇಳ್ತೀನಿ ಬಿಡು. ಇನ್ಮೇಲಿಂದ ಸಿಗೋದು ಮಾತಾಡೋದೆಲ್ಲ ಇದ್ದೇ ಇರುತ್ತೆ. ಜಾನು, ಹೋಗೋ ಮುಂಚೆ ಇನ್ನೊಂದ್ಸಲ ಹೇಳ್ತೀಯಾ? ಏನು? ಐ ಲವ್ ಯು. ನನಗೆ ಹೇಳಕ್ ಹೇಳಿ ನೀನೇ ಹೇಳ್ತಿದೀಯಾ? ನಾನು ನೀನು ಹಾಡೋ ರಾಗ ಒಂದೇ ಅಲ್ವಾ? ಐ ಲವ್ ಯು. ಐ ಲವ್ ಯು ಟು. ಹಾಯ್ ಜಾನು. ಜಾನ್ವಿ, ಜಾನ್ವಿ, ಜಾನ್ವಿ. ಏನು ಎಲ್ರೂ ಹೆದರಿಸ್ತೀರಾ? ಕರೆದ್ರೆ ಆಗಲ್ವಾ? ಕರಿಯದ? ಆಕಾಶ ಬಿದ್ದೋಗೋ ತರ ಕೂಗ್ತಾ ಇದೀನಿ ಕಣೆ, ಹಾಗೆ ಹೋಗ್ತಾ ಇದ್ಯಾ? ಹೌದು, ಕೂಗಿದ್ರು ಕೇಳಿಸ್ಲಿಲ್ಲ. ನಂಗೇನ್ ಕಿವಿಡ? ಕಿವುಡಲ್ಲ, ಜೊತೆ ಕುರುಡು ಕೂಡ. ಎದುರುಗಡೆ ಬಂದ್ರು ನೋಡದೆ ಹೋಗ್ತಾ ಇದ್ಯಾ? ಹಾಗೇನಿಲ್ಲ. ಏನು ಅಮ್ಮವ್ರು ಬಹಳ ಖುಷಿಯಾಗಿ ಹೋಗ್ತಾ ಇದ್ದೀರಾ? ಏನ್ ಸಮಾಚಾರ? ಏನಿಲ್ಲ. ಏನೇನಿಲ್ಲ, ನೋಡಿದ್ರೆ ಗೊತ್ತಾಗಲ್ವಾ? ರೋಡಿಗೆ ಕಾಲಿಟ್ರೆ ಒಳ್ಳೆ 150cc ಬೈಕ್ ತರ ಹೋಗ್ತಾ ಇದ್ದೆ ನೀನು. ಇವತ್ ನೋಡು, ಒಳ್ಳೆ ಡಕೋಟಾ ಎಕ್ಸ್ಪ್ರೆಸ್ ತರ ನಿಂದೇ ಲೋಕದಲ್ಲಿ ನೀನು ಹೋಗ್ತಾ ಇದ್ಯಾ. ಏನು ಮಿಸ್ಟರ್ ಅಕೌಂಟೆಂಟ್ ಮೀಟ್ ಮಾಡ್ಕೊಂಡ್ಯಾ? ಅಕೌಂಟೆಂಟ್ ಅಲ್ಲ, MD ಅಂತ ಗೊತ್ತಿಲ್ವಾ? ನಿಂಗೆ ಹೇಗೆ ಗೊತ್ತಾಯ್ತು ಅವನ್ನ ಮೀಟ್ ಮಾಡ್ಕೊಂಡ್ ಬಂದೆ ಅಂತ? ಗೊತ್ತಾಗಲ್ವೇನೆ, ಏನೋ ಸ್ಪೆಷಲ್ ನಡೆದಿದೆ. ಅದ್ರ ಮೂಡಿನ ಅಮ್ಮವ್ರು ಇನ್ನೂ ಆಚೆ ಬಂದಿಲ್ಲ. ಹೌದು ತಾನೆ? ಹೇ, ಹುಷಾರು ಕಣೆ, ತುಂಬಾ ಮುಂದುವರಿಬೇಡಿ. ಹೋಗೋ, ನಾನು ಅಂತವಳೇನೋ? ಶ್ರೀನು ಅಂತವನಲ್ಲ, ತುಂಬಾ ಒಳ್ಳೆಯವನು. ಕರೆಕ್ಟೇ, ಆದ್ರೆ ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಶ್ರೀ ಮಾತ್ರ 100% ನಂಬ್ತೀನಿ. ಅಮ್ಮ, ನೀನ್ ನನ್ ಫ್ರೆಂಡಾ? ಇರ್ಲಿ, ವಿಷಯ ಏನು ಹೇಳು. ಏನೇ ಕೈ ನೋವು ಮಾಡ್ಕೊಂಡ್ಯಾ? ನೋಡು ಸರಿಗೆ. ಗಾಯ ಗೀಯ ಮಾಡ್ಕೊಂಡೇನೆ? ಏನು ಆಕ್ಷನ್ ಲವ್ ಸ್ಟೋರಿನಾ? ಸರಿ ಇರಲ್ಲ. ಆಯ್ತಾಯ್ತು. ಕೈಲಿರೋ ಬಳೆ ನೋಡು. ಹೇ, ವಾವ್, ಚೆನ್ನಾಗಿದೆ ಕಣೆ. ಗಿಫ್ಟಾ? ಹೇಗೆ ಗೊತ್ತಾಯ್ತು? ನೀನ್ ತೋರಿಸ್ತಿದ್ಯಾ? ಇಲ್ಲ ಅಂದ್ರೆ ಚಿನ್ನದ್ದು. ಅವನೇ ಸುನಿಲನಾ ರೋಲ್ಡ್ ಗೋಲ್ಡ್ ಕೊಡಕ್ಕೆ? MD ಸಾಹೇಬ್ರು ಆಬ್ವಿಯಸ್ಲಿ ಚಿನ್ನದೇ ಕೊಟ್ಟಿರ್ತಾರೆ. ಇದು ಆಕ್ಚುಲಿ ಶ್ರೀ ಕೊಟ್ಟಿದ್ದಲ್ಲ. ಮತ್ತೆ ಟಕ್ಲು ಮದನ್ ಕೊಟ್ಟಿದ್ದ? ಅವನನ್ನ ಯಾಕೋ ನೆನ್ಸ್ತೀಯಾ? ಇದು ಆಕ್ಚುಲಿ ಶ್ರೀ ಅಜ್ಜಿ ಕಳ್ಸಿದ್ದಾರೆ. ವಾಟ್? ನಿಜವಾಗ್ಲು ಅವ್ರ ಮನೆಯಿಂದನೂ ಗ್ರೀನ್ ಸಿಗ್ನಲ್ ಸಿಕ್ಬಿಡ್ತಾ? ನಂಗೆ ಇವಾಗ ಸಮಾಧಾನ ಆಯ್ತು ಕಣೆ ಜಾನ್ವಿ. ನಿಮ್ಮಮ್ಮ ಏನೇ ಕಿರಿಕ್ ಮಾಡಿದ್ರು ಶ್ರೀ ಸರು ಒಳ್ಳೆ ಪೃಥ್ವಿರಾಜನ್ ತರ ಬಂದು ನಿನ್ನ ಕುದುರೆ ಮೇಲೆ ಕರ್ಕೊಂಡು ಹಾರಿಸ್ಕೊಂಡು ಮನೆಗೆ ಕರ್ಕೊಂಡೋಗಿ ಮದುವೆ ಆಗ್ಬೋದು. ನಂಗೆ ಏನ್ ಅನ್ಸುತ್ತೆ ಗೊತ್ತಾ ಸುನಿಲ? ನನ್ ಮದ್ವೆ ಆಗ್ಬಿಟ್ಟೆ ಅನ್ಸುತ್ತೆ. ಹೌದು ಜಾನ್ವಿ, ಎರಡು ಮನ್ಸುಗಳು ಸೇರಿದ್ರೆ ಅದು ಮದ್ವೆನೇ ಕಣೆ. ಈ ತಾಳಿ ಶಾಸ್ತ್ರ ಎಲ್ಲ ಫಾರ್ಮಾಲಿಟೀಸ್ ಅಷ್ಟೇ, ಸಮಾಜಕ್ಕೋಸ್ಕರ ಅಲ್ವಾ? ನಿಂಗೂ ಹಾಗೆ ಅನ್ಸ್ತಿದ್ಯಾ? ಹಲೋ ಮೇಡಮ್, ನಾನು ಈ ಮ್ಯಾಟ್ರಲ್ಲಿ ನಿಮ್ಗಿಂತ ತುಂಬಾ ಸೀನಿಯರ್. 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಏನಿಲ್ಲ,
ಎಷ್ಟು ವರ್ಷದಿಂದ ಪ್ರೀತಿಸ್ತಿದ್ಯಾ ಅನ್ನೋದೆಲ್ಲ ಇಂಪಾರ್ಟೆಂಟು, ಎಷ್ಟು ಪ್ರೀತಿಸ್ತಿದ್ಯಾ ಅನ್ನೋದು ಇಂಪಾರ್ಟೆಂಟು. ಅದ್ರಲ್ಲಿ ನಾನೇ ಸೀನಿಯರು. ಸಂತೋಷ ಕಣೆ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ, ನಿಜ ನೋಡು. ಇಲ್ಲ ಅಂದಿದ್ರೆ ನಿಮ್ಮಮ್ಮ ಬಾಂಡ್ಲಿ ಅವನ ಜೊತೆ ನನ್ನ ಗಂಟು ಹಾಕ್ಬಿಡ್ತಿದ್ರು. ನೋಡು, 2 in 1. ಏನದು? ಗಂಟೆ ಹೊಡಿತು ಅಂತಾರಲ್ಲ, ಆ ತರ ಫೋನ್ ರಿಂಗ್ ಆಗಿ ನಿಂದು ಶ್ರೀದು ಮದುವೆ ಆಗೋದು ಗ್ಯಾರಂಟಿ ಅಂತ ಆಯ್ತು. ಇನ್ನೊಂದು, ಓದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ತರ ನಿಮ್ಮ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರದೇ ಫೋನ್. ನಮ್ಮಮ್ಮನ್ ಪಿಶಾಚಿ ಅಂತೀಯಾ? ತಡಿ ಅವ್ರಿಗೆ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲರೂ ಮಾಡ್ಗಿಡಿಯ ತಾಯಿ, ಬೇಡಮ್ಮ ಬೇಡ. ಆಮೇಲೆ ಏನಿಲ್ಲ, ಒಟಾರ ಇಡಿ ನನ್ನ ಸುದ್ದಿ ಹಬ್ಬಿಸ್ಬಿಟ್ಟು ನನ್ನ ಬೀದಿಲ್ ಹರಾಜ್ ಹಾಕ್ಬಿಡ್ತಾರ ಅಷ್ಟೇ. ಅಮ್ಮಂದು ಇನ್ನೊಂದು ಮಿಸ್ ಕಾಲ್ ಬರೋಷ್ಟರಲ್ಲಿ ಮನೇಲಿ ಇರ್ತೀನಿ. ಸುಮ್ಮನೆ ಗಾಬರಿ ಆಗ್ತೇನೆ. ಬಾಯ್. ಗಾಬರಿ ಆಗೋದು ನಿನ್ ಮನೆಗ್ ಹೋಗಲ್ಲ ಅಂತ ಅಲ್ಲ, ಅಪ್ಪಿ ತಪ್ಪಿ ಶ್ರೀ ಜೊತೆ ಓಡ್ಗಿಡ್ ಹೋಗಿ ಅಂತ. ಹೋಗೋ. ಈ ಶ್ರೀ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಯಾವ ಘಳಿಗೆಲ್ ಬೇಕಾದ್ರೂ ಬರಬಹುದು, ಎಲ್ಲ ಹುಷಾರಾಗಿರಿ. ಯಾಕಕ್ಕ ಹಾಗೆ ಹೇಳ್ತೀರಾ? ಹುಷಾರಾಗಿರಿ ಅಂತ ಒಳ್ಳೆ ಕಳ್ರು ಬರೋ ಹಾಗೆ ಬರ್ತಾ ಇರೋದು ಪಾಪ ನಮ್ ಶ್ರೀ. ಪಾಪ ಅಂತ ಯಾಕೆ ಹೇಳ್ತೀರಾತೆ? ಮದ್ವೆಗ 1 ವರ್ಷಕ್ಕೆ ನಮ್ ಕೈಗೆ ಪಾಪು ಕೊಡ್ತಾನೆ. ಯಾಕತ್ತೆ ಒಳ್ಳೆ ಬಯ್ಯೋ ತರ ಹೇಳ್ತೀರಾ ಅವಳಿಗೆ? ಕಲಾ ಅದ್ಕೆ ಅಮ್ಮ ಹೊಗಳೋದೆ ಅಪರೂಪ, ಅಕಸ್ಮಾತ್ ಹೊಗಳಿದ್ರೆ ಅದೇ ಧೋರಣೆ. ಸುಮ್ಮನೆ ಕುತ್ಕೊಳೆ. ನಮ್ಮ ಮನೇಲಿ ಪುಟ್ಟ ಪಾಪು ಆಡಿ ಎಷ್ಟೋ ವರ್ಷ ಆಯ್ತು. ಶ್ರೀ ಪುಟ್ಟ ಮಗು. ಯಾಕತ್ತೆ? ಶ್ರೀ ಆದ್ಮೇಲೆ ಅಮೃತ್ ಇದ್ನಲ್ಲ, ಅವನು ಶ್ರೀಗಿಂತ 4 ವರ್ಷ ಚಿಕ್ಕವನು. ನಮ್ ಶ್ರೀಗೆ ಹುಟ್ಟೋ ಮಗು ಯಾರಂತ ತಿಳ್ಕೊಂಡಿದ್ದೀರಾ? ನಮ್ ಅಮೃತನೇ ಮತ್ತೆ ಹುಟ್ಟಿ ಬರ್ತಾನೆ. ಹೌದಾತೆ? ನಮ್ ಶ್ರೀಗೆ ಗಂಡ್ ಮಗುನೇ ಆಗೋದು. ಮಗುನ ಅಂದ್ರೆ ಈ ಗಿಫ್ಟ್ ಎಲ್ಲ ಶ್ರೀ ಹೆಂಡತಿ ಸೀಮಂತಕ್ಕ. ಅದ್ಗೆ ಶ್ರೀ ಹೆಂಡತಿ ಯಾರು ಹೇಳಿ? ಏನೇ ನಂಗೆ ಅಷ್ಟು ನೆನ್ಪಿರಲ್ವಾ? ಕುತ್ಕೊಳ ಕಲ್ಯಾಣಿ. ಅದೇ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಕಲಾ ಅಕ್ಕ. ನಿಮ್ಗೆ ಶ್ರೀ ಮದ್ವೆ ನೆನ್ಪಿದ್ಯಾ? ಅದೇ ತಲೆ ಕೆಡಿಸ್ಕೊತಾ ಇದೀನಿ, ನೆನ್ಪೇ ಬರ್ತಿಲ್ಲ. ಆದ್ರೆ ಕೆಂಪು ಬನಾರಸ್ ಸೀರೆ ಉಟ್ಕೊಂಡಿದ್ ಮಾತ್ರ ನೆನ್ಪಿದೆ. ಕರೆಕ್ಟ್ ಕಲಾ ಅಕ್ಕ ಅಲ್ವಾ? ಕಲಾ, ಶ್ರೀಗಿನ್ನು ಮದುವೆನೇ ಆಗಿಲ್ಲ. ಇವ್ರಿಗೂ ನಿನಗೂ ಸರಿಯಾಗಿದೆ. ಮದ್ವೆನೇ ಆಗಿಲ್ವಾ? ಮತ್ತೆ ಮಗು ಮಗು ಅಂತೆಲ್ಲ ಮಾತಾಡ್ತಿದ್ರಿ. ಅವನ್ ಮದ್ವೆ ವಿಷಯ ಮಾತಾಡಕ್ ಹೋಗ್ತಿದ್ದೇನ ಅಂದಿದ್ದಕ್ಕೇನೆ ನಾವು ಕನಸಿನ ಗೋಪುರ ಕಟ್ಟಿ ಅದ್ರ ಮೇಲ್ ಹತ್ತಿ ಏನೇನೇನೋ ನೋಡ್ತಾ ಇದ್ದೀವಿ. ಅಲ್ಲ, ಈಗ ನಮ್ ಶ್ರೀಗ್ ಅಕಸ್ಮಾತ್ ಮಗು ಆದ್ರೆ? ಏಕಲ್ಲ, ಅಕಸ್ಮಾತ್ ಅಂತ ಯಾಕೆ ಹೇಳ್ತೀಯ? ನಮ್ ಶ್ರೀಗೆ ಖಂಡಿತವಾಗ್ಲೂ ಮಗು ಆಗುತ್ತೆ, ಅದು ಗಂಡ್ ಮಗುನೇ. ನಂಗ್ ಬೇಜಾರಾಗತ್ತಪ್ಪ. ಏ, ಯಾಕೆ ಬೇಜಾರಾಗತ್ತೆ? ನಾನು ಅಜ್ಜಿ ಆಗ್ಬಿಡ್ತೀನಲ್ಲ, ಅದಕ್ಕೆ ಬೇಜಾರು. ಕಲಾಕ್ಕ, ನಿಮ್ದಿರ್ಲಿ, ನನ್ ಗತಿ ಹೇಳಿ. ಮದ್ವೆಲಿ ಹಸೆ ಮಣೆ ಮೇಲೆ ಮೊಮ್ಮಗು ಜೊತೆ ಚೆನ್ನಾಗಿರುತ್ತೆ ಕಣೆ. ಈಗೆಲ್ಲ ಮಗುಗಿದ್ದಾಗ ಮದ್ವೆ ಆಗೋದು ಕಾಮನ್. ನಿಂದು ಅದಕ್ಕಿಂತ ಡಿಫ್ರೆಂಟ್. ಎಂಜಾಯ್ ಎಂಜಾಯ್ ಎಂಜಾಯ್. ಮಾತಿನ ಮಧ್ಯದಲ್ಲಿ ಮರ್ತ್ಬಿಟ್ಟಿರಾ ಯಾರ್ಯಾರ್ದು ಯಾವ್ದೇ ಕವರು ಅಂತ. ಸ್ಪೆಷಲಿ ಕಲಾತ್ಗೆ. ನಾನ್ ಜಾಣೆ ಆಗ್ಬಿಟ್ಟಿದೀನಿ ಗೊತ್ತಾ? ಸೆರ್ಗಿಗೆ ಗಂಟ್ ಹಾಕೊಂಡ್ಬಿಟ್ಟಿದೀನಿ. ಏನಂತ? ನನ್ ಕಲರ್ ಕವರು ಯಾವ್ದು ಅಂತ. ಆರೆಂಜ್. ಆರೆಂಜಾ? ಮೊದಲು ಆರೆಂಜ್ ಕಲರ್ ಕವರೇ ಇಲ್ಲ. ಎಲ್ಲ ಮೋಸ. ನೀವೆಲ್ಲ ಏನೋ ಮಾಡಿದೀರಾ. ನಾನು ಆವಾಗಿಂದ ನೆನ್ಪಿಟ್ಕೊಳಕ್ ಹುಡುಕ್ತಾನೆ ಇದೀನಿ ಎಲ್ಲಿದೆ ಅಂತ. ಏನೇನೋ ಮಾತಾಡ್ಬಿಟ್ಟು ಮರೆಸ್ಬಿಟ್ರಿ ನಾನು. ನೀವಾಗ ಹೇಳಿಲ್ಲ ಅಂದ್ರೆ ನಾನು ಜೋರಾಗಿ ಹತ್ಬಿಡ್ತೀನಿ. ಸರಿ ಸರಿ ಕಲಾಕ್ಕ, ನೋಡಿ ನಿಮ್ಗೆ ಆರೆಂಜ್ ಕಲರ್ ಕವರ್. ಶ್ರೀಮಂತ ಶ್ರೀಮಂತ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ,
ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ ಈ ಮೋಹದ ರೂವಾರಿ ನೀನಲ್ಲವೇ ಎನ್ನೇತಕ್ಕೆ ಬೇಜಾರು ನಾನಿಲ್ಲವೇ ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ ಶ್ರೀನಿಧಿ ಕೊಟ್ಟಿದ್ದಪ್ಪ, ಬೇಡ ಅಂದ್ರೂ ಕೇಳಲೇ ಇಲ್ಲ. ಪ್ರೀತಿಯಿಂದ ಕೊಟ್ಟಿರೋದನ್ನ ಬೇಡ ಅನ್ಬಾರ್ದು. ಅವನಿಗೆ ಬೇಜಾರಾಗಲ್ವಾ? ತಂದೆಯಾಗಿ ನಾನು ಮಾಡಕ್ಕಾಗದೆ ಇರೋದನ್ನ ಅವನು ಮಾಡಿದ್ದಾನೆ. ತಗೋ, ಹಾಕೋ. ನೀನು ಅವತ್ತು ತಂದಿದ್ಯಲ್ಲ ಅದೇ ಬಳೆಗಳಲ್ವಾ ಇದು? ಹೌದಮ್ಮ, ತುಂಬಾ ಚೆನ್ನಾಗಿದೆ ಕಣೆ, ಗಟ್ಟಿಮುಟ್ಟಾಗಿದೆ. ಹಾಕಬೇಡ ಕಣೆ, ಜಾನ್ವಿಗೆ ಅಂತ ಪ್ರೀತಿಯಿಂದ ಶ್ರೀನಿಧಿ ಕೊಟ್ಟಿರೋದು. ನಾನ್ ಬೇರೆ ಜಾಹ್ನವಿ ಬೇರೆನಾ? ತಾಯಿ ಹತ್ರ ಇದ್ರೇನು ಮಗಳ ಹತ್ರ ಇದ್ರೇನು? ತಾಯಿ ಹತ್ರ ಇದ್ರೆ ಮಗಳ ಹತ್ರ ಇದ್ದಂಗೆ, ಮಗಳ ಹತ್ರ ಇದ್ರೆ ತಾಯಿ ಹತ್ರ ಇದ್ದಂಗೆ. ಹಂಗಂತ ಅಕ್ಕನ್ ರಸ ಹಾಕೊಂಡ್ಬಿಟ್ಯಾ? ಬಹಳ ಕೆಡ್ದಾಗಿರುತ್ತೆ. ಒಳ್ಳೇದ್ ಮಾತಾಡೋ, ಎಲ್ಲ ಒಳ್ಳೇದಾಗತ್ತೆ. ನನ್ನ ಮಗಳಿಂದ ಅದೃಷ್ಟ ಒದ್ದುಕೊಂಡ್ ಬರ್ತಾ ಇದೆ. ಬರ್ತಾ ಇದೆ. ಒದ್ಕೊಂಡಾರು ಬರ್ಲಿ, ಓಡ್ಕೊಂಡಾರು ಬರ್ಲಿ, ಆ ಬಳೆ ಜಾನ್ವಿಗೆ ಸೇರ್ಬೇಕಾಗಿದ್ದು. ಕೊಡು. ಅಯ್ಯೋ, ನನ್ ಕೈಲಿದ್ರೆ ಸೌದು ಹೋಗಲ್ಲ ರೀ, ಕಳೆದು ಹೋಗಲ್ಲ. ಯಾವ್ದು ಯಾರ ಹತ್ರ ಇರ್ಬೇಕು ಅವ್ರ ಹತ್ರ ಇದ್ರೇನೆ ಚಂದ. ಕೊಡು ಅವಳಿಗೆ. ನೀನ್ ಯಾಕೆ ತೋರ್ಸಕ್ ಹೋದೆ ಮಗಳೇ? ಜಾನು, ಬೇಜಾರು ಮಾಡ್ಕೋಬೇಡ್ವೆ. ಬಂಗಾರ ಅಂದ್ರೆ ನಂಗೆ ತುಂಬಾ ಇಷ್ಟ. ಒಟ್ಟಾರದಲ್ಲಿ ಎಲ್ರು ಎಷ್ಟೊಂದು ಬಂಗಾರ ಹೇರ್ಕೊಂಡು ತಿರ್ಗಾಡ್ತಾರೆ ಗೊತ್ತೇನೆ. ನನ್ನ ಹತ್ರ ಇರೋದು ಇದೊಂದೇ ಕಣೆ, ಹಳೆ ತಾಳಿ. ಅದು ಅಲ್ದಿರ, ಇದು ಹಳೇ ಡಿಸೈನು, ನಿನಗೆ ಚೆನ್ನಾಗಿರಲ್ಲ. ನಂಗೆ ಇರ್ಲಿ ಕಣೆ. ತಪ್ಪು ಸುನಂದ. ಬಳೆ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ? ಅಮ್ಮನಿಗೆ ಕೊಟ್ಟೆ ಅಂತ ಹೇಳಿದ್ರೆ ಅವ್ರ ಪ್ರೀತಿಗೆ ಗೌರವ ತೋರಿಸ್ದಂಗಾಗತ್ತಾ? ಜಾನು, ಅಳಿಯಂದ್ರಿಗೆ ಹೇಳ್ಬಿಡಿ, ಇನ್ನೂ ಹೊಸ ಡಿಸೈನ್ಗಳು ಬಂದಿದೆ, ಅದನ್ನ ಕೊಡಿಸಿ ಅಂತ. ಒಳ್ಳೆಯವರು ಕಣೆ, ಅರ್ಥ ಮಾಡ್ಕೋತಾರೆ. ಅತ್ತೆ ಈ ಬಳೆ ಹಾಕೊಂಡ್ರು ಅಂದ್ರೆ ಯಾವ ಅಳಿಯ ತಾನೇ ಬೇಜಾರು ಮಾಡ್ಕೋತಾರೆ ಹೇಳು? ಬೇರೆಯವ್ರ ವಸ್ತು ಬಗ್ಗೆ ನಿನಗೆ ಯಾಕೆ ಆಸೆ? ನಿನ್ ಬುದ್ಧಿ ಇಂಥದ್ದು ಅಂತ ಅಳಿಯಂದ್ರಿಗೂ ಅವ್ರ ಮನೆಯವ್ರಿಗೂ ಗೊತ್ತಾದ್ರೆ ತೊಂದರೆ ಆಗೋದು ಯಾರಿಗೆ ಹೇಳು? ಜಾನುಗೆ. ನಿನಗಿರೋ ಬುದ್ಧಿಗೆ ಸಂಬಂಧ ಬೆಳೆಸೋದಕ್ಕೆ ಯಾರು ಬರ್ತಾರೆ ಹೇಳು? ನೀವು ಮಾಡಿಸಿಟ್ಟಿದ್ದಿದ್ರೆ ನಾನೇ ಬೇರೆಯವ್ರ ವಸ್ತು ಬಗ್ಗೆ ಆಸೆ ಪಡ್ತಾ ಇದ್ದೆ. ತಪ್ಪು ತಿಳ್ಕೊಬೇಡಿಮ್ಮ, ಈ ಬಳೆ ಶ್ರೀ ಅಜ್ಜಿ ಕೊಟ್ಟಿದ್ದು. ನಾನ್ ನಿಮಗೆ ಈ ಬಳೆ ಕೊಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಶ್ರೀಮಂತ ಹುಡುಗ ಸಿಕ್ಕಿದ ಅಂದ ತಕ್ಷಣ ಅಮ್ಮನೇ ಬೇಡ ಆಗ್ಬಿಟ್ಲಲ್ವಾ ನಿಂಗೆ? ಹಾಗೆಲ್ಲ ಯಾಕಮ್ಮ ಅನ್ಕೋತೀಯ? ನಂಗೆ ಈ ಬಳೆಗಿಂತ ಸಂಬಂಧಗಳು ಮುಖ್ಯ. ಈ ಬಳೆಯಿಂದ ಯಾರಿಗೂ ಬೇಜಾರಾಗಬಾರ್ದಲ್ವಾ? ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಬಾರ್ದಲ್ವಾ? ಅದಕ್ಕೆ ಹೇಳ್ದೆ. ನಂಗೆ ಅಮ್ಮ ಬೇಡ ಅಂತ ಅಲ್ಲ, ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡೋದ್ ಬೇಡ ಅಂತ. ಅದು ಸರಿ ಅನ್ನು. ಆದ್ರೆ ಇವತ್ತೊಂದ್ ದಿವಸ ಈ ಬಳೆಗಳು ನನ್ನ ಹತ್ರ ಇರ್ಲಿ ಕಣೆ. ಆ ಹಿಂದ್ಗಡೆ ಮನೆ ಜಲ್ಜ ಇದ್ಲಲ್ಲ, ಆ ಚಿನ್ನದ ಸರ ತೋರಿಸಿ ಬೀಗ್ತಾ ಇದ್ಲು ಕಣೆ. ಅದಕ್ಕೆ ಅವಳಿಗೂ ಈ ಬಳೆ ತೋರಿಸ್ಬಿಟ್ಟು ನಾವು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ಹೇಳೋಣ ಅಂತ. ಹಾಗೆ ಆಗ್ಲಿನಾ? ಸರಿ ಅಮ್ಮ, ನಿಮ್ ಸಂಭ್ರಮ ನಾನ್ ಯಾಕೆ ಬೇಡ ಅನ್ಲಿ? ಅಯ್ಯೋ, ನನ್ ಚಿನ್ನ ಕಣೆ. ಬರ್ಲಾ? ಪ್ರೀತಿಗೆ ಬೆಲೆನೇ ಇಲ್ವಾ? ಕೊಡ್ತಾರ ಬಿಡಪ್ಪ, ಹೆಂಗಸ್ರಿಗೆ ಬಂಗಾರ ಅಂದ್ರೆ ಇಷ್ಟ ಅಲ್ವಾ? ಅಮ್ಮ ಏನ್ ಹೊರತಲ್ಲ. ಶ್ರೀನಿಧಿ ಕೊಟ್ಟಿದ್ದು ನಿನ್ನ ಹತ್ರನೇ ಇರ್ಬೇಕಲ್ವಾ?
ಕೂತ್ಕೊಳ್ಳೋ ಈಗ ಹೇಳು ಹೇಗೆ ಕಾಣಿಸ್ತಿದ್ಲು? ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಕ್ಲೂಸಿವ್. ಮಾತಾಡ್ಲಿಲ್ವಾ? ಹಾಗೆ ಹೊಟ್ಟೋದ್ಲ? ಮತ್ತೆ ಮಾತು ಹೊಟ್ಟೋದ್ಲ ಇತ್ತಾನೆ ಹೇಳೋದಿಲ್ಲ ಎಕ್ಸಿಟ್ ಅಂತ. ಥಿಯೇಟರ್ ಎಕ್ಸಿಟ್ ಅಂದ್ರೆ ಹೊರಗೋಗೋದು ಅಂತ ಅಲ್ವಾ? ಅಯ್ಯೋ ಕಲಾಮಮ್, ಎಕ್ಸ್ಕ್ಲೂಸಿವ್ ಅಂದ್ರೆ ಉತ್ಕೃಷ್ಟ ಅಂತ. ನನ್ ಸೊಸೆ ಮುದ್ದು ಅಂದ್ಮೇಲೆ ಉತ್ಕೃಷ್ಟ ಆಗಿರ್ಲೇಬೇಕು. ನಮಗೇನ್ ಗೊತ್ತಪ್ಪ, ನಾವೇನ್ ನೋಡಿದೀವ? ಇವ್ನ್ ಕರ್ಕೊಂಡ್ ಬಂದ್ರೇನೆ ಗೊತ್ತಾಗೋದು ಅದ್ ಯಾವಾಗ ಕರ್ಕೊಂಡ್ ಬರ್ತಾನೋ ಏನೋ. ಅಯ್ಯೋ ಅದಿರ್ಲಿ ಬಿಡೆ, ಅದನ್ನ ಆಮೇಲೆ ತರಾಟೆಗೆ ತಗೊಂಡ್ರೆ ಆಯ್ತು. ಈಗ ಹೇ ನಂದು ನಾನ್ ಕೊಡೋದು. ಆಯ್ತು ಕಣೆ, ಇಟ್ಕೋ. ಏನಿದೆಲ್ಲ? ಇದು ನನ್ ಕಡೆಯಿಂದ ನಿನ್ನನ್ ಮದ್ವೆಗೆ ಒಪ್ಸಿದಾಳಲ್ಲ ಆ ಹುಡುಗಿಗೆ ಗಿಫ್ಟ್. ಓ, ಗಿಫ್ಟ್ ನಾನೇ ಕೊಡ್ಬೇಕಾ ಅವಳಿಗೆ? ತಗೋ, ಇದ್ರಲ್ಲಿರೋದು ನನ್ ಫೇವ್ರೆಟ್ ಕಲರ್. ಮಾಮ್, ನಿಮ್ ಫೇವ್ರೆಟ್ ಕಲರ್ ನಾನ್ ಹಾಕೊಳ್ಳ? ಹಾಕೋ ಹಾಕೋ. ಇದ್ರಲ್ಲಿರೋದು ಸೀರೆ, ಉಟ್ಕೊಳ್ಳೋಗಿದ್ರೆ ಉಟ್ಕೋ. ಹಾಗಾದ್ರೆ ಇದ್ಯಾವ್ದು ನನಗಲ್ವಾ? ಎಲ್ಲ ಅವಳಿಗ? ಅವಳೇ ತಾನೆ ಈ ಮನೆಗೆ ಹೊಸ ಸದಸ್ಯೆ. ಸರಿ ಬಿಡಿ, ಎಲ್ಲ ಅವಳಿಗೆ ಕೊಟ್ಕೊಳ್ಳಿ. ಕರ್ಕೊಂಡ್ ಬಂದ್ರೆ ಕೊಡ್ತೀವಪ್ಪ. ಬೇಡ ಕಣೆ, ಇದ್ರಲ್ಲಿ ಅವಳಿಗೆ ಯಾವ್ದು ಇಷ್ಟ ಆಗತ್ತೋ ಅದನ್ನ ಉಟ್ಕೊಂಡು ನಿನ್ ಜೊತೆ ನಮ್ ಮನೆಗ್ ಬರ್ಬೇಕು. ಅದೇನ್ರಿ? ನಾವು ನೋಡ್ಬೇಕಲ್ಲ ಅವಳನ್ನ, ಬರಕ್ ಹೇಳು. ಖಂಡಿತ ಬರಕ್ ಹೇಳ್ತೀನಿ. ಕರ್ಕೊಂಡ್ ಬರ್ತಾನತ್ತೆ. ಅದೇನೋ ಎಕ್ಸಿಟ್ ಅಂತ ಹೇಳಿದ್ಯಲ್ಲ ಶ್ರೀ, ಇನ್ನೊಂದ್ಸತಿ ಹೇಳ್ಕೊಡ. ಕಲಾಮ, ಅದು ಎಕ್ಸಿಟ್ ಅಲ್ಲ, ಎಕ್ಸ್ಕ್ವಿಸಿಟ್. ಹಾ, ನಂಗೊತ್ತು ಕಲಾ ಅಕ್ಕ. ಎಕ್ಸ್ ಅಲ್ಲ, ಎಕ್ಸ್ಕ್ವಿಸಿಟ್. ನನಗ್ ಗೊತ್ತು. ಏ ಬೇಬಿ, ಸುಮ್ನೆ ಇರೆ. ನಿನ್ಗೂ ನನ್ಗೂ ಗೊತ್ತಿರೋದು ಅದೇ, ಸುಮ್ನೆ ಇರು. ಅದೇ. ಇದೆಲ್ಲ ಅಭ್ಯಾಸ ಮಾಡ್ಬೇಡ ಜಾನು. ನೀನ್ ಮಾಡ್ತಾ ಇದ್ರೆ ದಿನವೆಲ್ಲ ಹೀಗೆ ಮಾಡಿಸ್ಕೊತಲೇ ಇರ್ಬೇಕು ಅನ್ಸುತ್ತೆ. ನೀನ್ ಮದ್ವೆ ಆಗೋದ್ಮೇಲೆ ಯಾರು ಮಾಡ್ತಾರೆ ಹೇಳು? ನಾನು ಇದೇ ಊರಲ್ಲಿ ಇರ್ತೀನಿ, ದಿನ ಬರ್ತೀನಿ. ನನ್ ಮದ್ವೆ ಆಗಷ್ಟರಲ್ಲಿ ನಿಮ್ ಕಾಲ್ ಆಪರೇಷನ್ ಆಗಿ ಕಾಲ್ ಸರಿ ಹೋಗಿರುತ್ತೆ. ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತಂಗಾಯ್ತು. ಏನಂತಾರೆ ಶ್ರೀನಿಧಿ? ನನಗೆ ಅವನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಪ್ಪ. ಯಾವ ವಿಷಯ? ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ ಮಗಳೇ? ಅವತ್ತು ದೇವಸ್ಥಾನಕ್ ಹೋಗಿದ್ವಲ್ಲಪ್ಪ. ಅದೇ ನಿಮ್ಮಮ್ಮ ರಂಪ ಮಾಡಿದ್ಲು ಅಂತ ಹೇಳ್ದಲ್ಲ. ಅದೇ ಶ್ರೀ ಅಜ್ಜಿ ಸುಮ್ನೆ ಇದನ್ನ ಮನ್ಸಲ್ಲಿ ಇಟ್ಕೊಂಡಿದ್ರೆ ಕಷ್ಟ, ಮುಂದೆ ಸಮಸ್ಯೆ ಆಗುತ್ತೆ. ನಿನ್ನ ತಾಯಿಯಂತೆ ಮಗಳು ಅಂತ ಅನ್ಕೊಂಡಿರ್ತಾರೆ. ಅವತ್ತು ಶ್ರೀ ಅಜ್ಜಿದೇನು ತಪ್ಪಿರ್ಲಿಲ್ಲ, ಅಮ್ಮನೇ ಗಲಾಟೆ ಮಾಡಿ ರಂಪ ಮಾಡಿದ್ದು. ಅಮ್ಮಂಗೇನ್ ಗೊತ್ತಿತ್ತು ಮುಂದೆ ನಾನು ಶ್ರೀನ ಮದ್ವೆ ಆಗ್ತೀನಿ ಅಂತ? ಗೊತ್ತೋ ಗೊತ್ತಿಲ್ವೋ, ನಾವ್ ಯಾವಾಗ್ಲೂ ಎಲ್ಲಾರ ಜೊತೆ ಸರಿಯಾಗಿ ನಡ್ಕೋಬೇಕು. ಯಾರು ಗೊತ್ತು ಯಾರು ಯಾವಾಗ ಬೇಕಾಗ್ತಾರೆ ಅಂತ? ಈ ವಿಷಯನ ಮತ್ತೆ ಪ್ರಸ್ತಾಪ ಮಾಡ್ಬೇಕೋ ಬೇಡ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡು, ನೀನ್ ಅನ್ಪೂರ್ಣಮ್ಮನವ್ರನ್ನ ಭೇಟಿ ಮಾಡಿ ಕ್ಷಮೆ ಕೇಳು. ವಯಸ್ಸಲ್ಲಿ ದೊಡ್ಡವರು, ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ನಿನ್ನ ಖಂಡಿತ ಕ್ಷಮಿಸ್ತಾರೆ. ಚಿಂತೆ ಮಾಡಬೇಡ ಮಗಳೇ, ದೇವ್ರಿದ್ದಾನೆ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ಕ್ಷಮೆ ಕೇಳೋದ್ರಿಂದ ಕಳ್ಕೊಳ್ಳೋದೇನು ಇಲ್ಲ. ಅವತ್ತಾಗಿರೋದನ್ನ ಹೇಳು. ಅವ್ರ ಮನಸ್ಸಲ್ಲಿ ನಿನ್ ಬಗ್ಗೆ ತಪ್ಪಾಗ್ತಾ ಇದ್ರೆ ನಿನ್ ಪ್ರೀತಿಗೆ ತೊಂದ್ರೆ. ಬೇಗ ಕ್ಷಮೆ ಕೇಳು. ಹಾಯ್. ನನ್ನ ಫೋನ್ಗೆ ಕಾಯ್ತಿದ್ಯಾ? ಇಲ್ಲಪ್ಪ, ಏನಿಲ್ಲ, ಸುಳ್ಳು. ರಿಂಗ್ ಆಗಿದ ತಕ್ಷಣ ತಗೊಂಡೆ? ಏನಿಲ್ಲ, ಫೋನ್ ರಿಂಗ್ ಆಗಿ ಅಪ್ಪಂಗೆ ಎಚ್ಚರ ಆಗುತ್ತೆ ಅಂತ ತಕ್ಷಣ ತಗೊಂಡೆ. ಆದ್ರೆ ನನ್ನ ಫೋನ್ ಅಂತ ಗೊತ್ತಾಯ್ತು ತಾನೆ? ಅದನ್ನೇ ಟೆಲಿಪತಿ ಅನ್ನೋದು. ನಮ್ಮಿಬ್ರು ಭಾಷೆಯಲ್ಲಿ ಹೃದಯದ ಮಿಡಿತ. ನಿಜ ಹೇಳ, ನಿಂಗೆ ಸ್ಪೆಷಲ್ ರಿಂಗ್ ಟೋನ್ ಇಟ್ಟಿದ್ದೀನಿ, ಅದಕ್ಕೆ ಗೊತ್ತಾಗಿದ್ದು. ಛೇ, ಏನ್ ಜಾನು, ನಿನಗೊಂದ್ ಚೂರು ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ. ಅಟ್ಲೀಸ್ಟ್ ನನ್ ಖುಷಿಗಾದ್ರೂ ಸುಳ್ಳು ಹೇಳ್ಬೋದಾಗಿತ್ತಲ್ವಾ? ಸುಳ್ಳು ಕೊಡೋ ಖುಷಿ ಬೇಕಾ? ಖುಷಿಗಂತ ಸುಳ್ಳು ಹೇಳ್ಬೇಕಾ?
ಕಷ್ಟಕ್ಕಂತ ಸುಳ್ಳು ಹೇಳಿದ್ರೆ ಕ್ಷಮಿಸ್ಬೋದು. ಪಾಪಾ ರಾತ್ರಿ ಎಲ್ಲ ಶುರು ಮಾಡ್ಬೇಡ ನಿನ್ ಫಂಡಾನ. ಏನೋ ಒಂಚೂರು ರೊಮ್ಯಾಂಟಿಕ್ ಆಗಿ ಮಾತಾಡೋಣ ಅಂತ ಫೋನ್ ಮಾಡಿದೆ. ಮಾತಾಡು. ಮೋಸ ಇದು. ನಾನ್ ಮಾತಾಡೋದಂತೆ, ಇವ್ರು ಕೇಳ್ತಾ ಕೂತ್ಕೊಳ್ಳೋದಂತೆ. ಹೌದು, ನಂಗದೆಲ್ಲ ಬರಲ್ಲಪ್ಪ. ಆಹಾ, ನನ್ನ ಕತೆ ಹೇಳ್ತಿದ್ದೇನೆ ಅಲ್ಲಿ ನೀನ್ ಕೇಳ್ತಾ ಕೂತ್ಕೊಳ್ಳೋಕೆ. ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತೀನಿ. ಹೇಗೆ? ನನಗ್ ನಾಚಿಕೆ ಆಗ್ತಿರತ್ತೆ. ಅಯ್ಯೋ, ನಂಗೆ ನೋಡಕ್ಕೆ ಆಗ್ತಿಲ್ಲ ಅದು. ಅದ್ ನನ್ ತಪ್ಪ? ಹಾಗಾದ್ರೆ ರೋಮಿಯೋ ತರ ಮಧ್ಯರಾತ್ರಿಲಿ ನಿನ್ ಬಾಲ್ಕನಿಯಿಂದ ರೂಮಿಗೆ ಬಂದು ನೋಡ್ತೀನಿ. ಆದ್ರೆ ನಮ್ ರೂಮಿಗೆ ಬಾಲ್ಕನಿನೇ ಇಲ್ಲ. ಬೇಡ, ಕಿಟಕಿಯಿಂದ ಒಳಗ್ ಬರ್ತೀನಿ. ಪೈಪ್ ಹಿಡಿದು ಮೇಲ್ ಹತ್ತಿ ಜಂಪ್ ಮಾಡಿ ಕಿಟಕಿ ಒಳಗೆ. ಅದು ಆಗಲ್ಲ. ಯಾಕೆ? ನಮ್ಮನೇಲಿ ಮಹಡಿನೇ ಇಲ್ಲ, ಗ್ರೌಂಡ್ ಫ್ಲೋರ್ ಅಷ್ಟೇ. ಹಾಗಾದ್ರೆ ಹಂಚು ತೆಗೆದು ನಿನ್ ರೂಮ್ ಒಳಗೆ ಹಗ್ಗ ಹಾಕಿ ಹಿಡಿತೀನಿ. ತುಂಬಾ ಫಿಲ್ಮ್ ನೋಡ್ತೀಯ ಅನ್ಸುತ್ತಲ್ವಾ ನೀನು? ಹಗ್ಗ ಯಾರು ಇಟ್ಕೋತಾರೆ? ಹೌದಲ್ವಾ? ಪಕ್ಕದ ಮನೆ ಸುಂದರಮ್ಮನ್ಗೆ ಬಲೆ ಹೊಟ್ಟೆ ಉರಿ ಕಣೆ, ತೋರ್ಸ್ಕೊಳಕ್ ಆಗಲ್ವಲ್ಲ. ನಾ ಫೋನ್ ಇಡ್ತೀನಿ. ಒಟ್ಟಾರದಲ್ಲಿ ಎಲ್ರಿಗೂ ತೋರ್ಸ್ಕೊ ಬಂದೆ ಕಡೆ, ಸುಮ್ನೆನಾ?